ಸೊ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಹೋಗ್ತಾ ಇರೋದು ಬೆಂಗಳೂರಿನ ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್. ಇಟ್ ಇಸ್ ನೋನ್ ಆಸ್ ಟೆಕ್ಕಿ ಗಣಪತಿ. ಸೊ ತುಂಬ ದಿನದಿಂದ ಹೋಗಬೇಕು ಅಂತ ಇತ್ತು. ಲೆಟ್ಸ್ ಗೋ. ಸೊ ನಾವಿವಾಗ ಸ್ಕೂಟಿನಲ್ಲೇ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಕಾರ್ ಪಾರ್ಕಿಂಗ್ ಅಷ್ಟೊಂದು ಸ್ಪೇಸ್ ಇಲ್ಲ ಅಂತೆ. ಸ್ಟ್ರೀಟಲ್ಲೇ ಪಾರ್ಕ್ ಮಾಡಬೇಕು ಅಂತ ಇತ್ತು. ಸೊ ಅದಕ್ಕೆ ನಾವು ರಿಸ್ಕ್ ಬೇಡ ಅಂತ 2 ವೀಲರ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯಿಂದ ಬಂದು ಅದು 7 ಕಿಲೋಮೀಟರ್ಸ್ ಇದೆ. 7.2 ತೋರಿಸ್ತಾ ಇದೆ. ಹೋಗೋಣ. ಈ ದೇವಸ್ಥಾನದ ಬೆಸ್ಟ್ ಪಾರ್ಟ್ ಅಂದ್ರೆ ಇದು ಬ್ಯಾಂಗ್ಳೂರ್ ಸಿಟಿಯ ಹಾರ್ಟ್ ನಲ್ಲಿದೆ. ಅದರಿಂದ ಸಿಟಿ ಯಾವ ಭಾಗದಿಂದ ಬಂದ್ರೂ ರೀಚ್ ಆಗೋದು ತುಂಬಾನೇ ಈಸಿ. ಸೊ ಇಫ್ ಯು ಆರ್ ಕಮಿಂಗ್ ಬೈ ಬೈಕ್, ಹಾನೆಸ್ಟ್ಲಿ ಇದು ಬೆಸ್ಟ್ ಆಪ್ಷನ್. ಪಾರ್ಕಿಂಗ್ ಟೆನ್ಷನ್ ಕಡಿಮೆ, ಟ್ರಾಫಿಕ್ ಅಲ್ಲೂ ಈಸಿಯಾಗಿ ರೀಚ್ ಆಗ್ಬೋದು. ಕಾರ್ನಲ್ಲಿ ಬರ್ತೀರಾ ಅಂದ್ರೂ ಕೂಡ ಬರ್ಬೋದು. ಬಟ್ ಕೋರ್ಮಂಗ್ಲಾ ಏರಿಯಾದ ಆಗಿರೋದ್ರಿಂದ ವೀಕೆಂಡ್ಸ್ ಸ್ವಲ್ಪ ಪೀಕ್ ಅವರ್ಸ್ ಅಲ್ಲಿ ಪಾರ್ಕಿಂಗ್ ಸಿಗೋದು ಚಾಲೆಂಜಿಂಗ್ ಆಗಿರುತ್ತೆ. ಹಾಗೆ ಬಸ್ ಅಲ್ಲಿ ಬರೋರು BMTC ಬಸ್ಸಸ್ ತುಂಬಾನೇ ಅವೈಲೇಬಲ್ ಇರುತ್ತೆ. ಕೋರ್ಮಂಗ್ಲಾ 5th ಬ್ಲಾಕ್ ಅಥವಾ ಸೋನಿ ವರ್ಲ್ಡ್ ಸಿಗ್ನಲ್ ಗೆಳ್ಕೊಂಡ್ರೆ ದೇವಸ್ಥಾನಕ್ಕೆ ವಾಕಿಂಗ್ ಡಿಸ್ಟೆನ್ಸ್ ಅಥವಾ ಒಂದು ಶಾರ್ಟ್ ಆಟೋ ರೈಡ್ ಬರ್ಬೋದು. ಇನ್ನ ಮೆಟ್ರೋ ಪ್ರಿಫರ್ ಮಾಡ್ತೀರಾ ಅಂದ್ರೆ ಹತ್ರದ ಮೆಟ್ರೋ ಸ್ಟೇಷನ್ ಬಂದು ಟ್ರಿನಿಟಿ ಅಥವಾ ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ಸೊ ಇಲ್ಲಿಂದ ಒಂದು 10-15 ಮಿನಿಟ್ಸ್ ಅಲ್ಲಿ ಆಟೋ ಅಥವಾ ಕ್ಯಾಬ್ ತಗೊಂಡ್ರೆ ದೇವಸ್ಥಾನ ರೀಚ್ ಆಗ್ಬೋದು. ಸೊ ಫೈನಲಿ ಇವಾಗ ನಾವು ಟೆಕ್ಕಿ ಗಣೇಶ ಟೆಂಪಲ್ ತಲುಪಿದೀವಿ. ಸೊ ಫಸ್ಟ್ ಲುಕ್ ಅಲ್ಲೇ ಟೆಂಪಲ್ ಅಟ್ಮಾಸ್ಫಿಯರ್ ತುಂಬಾ ಕಾಮ್ ಅಂಡ್ ಪೀಸ್ಫುಲ್ ಅನಿಸ್ತಾ ಇದೆ. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡೋಣ. ಈ ದೇವಸ್ಥಾನಕ್ಕೆ IT ಎಂಪ್ಲಾಯೀಸು, ಸ್ಟೂಡೆಂಟ್ಸು, ಸ್ಟಾರ್ಟ್ಅಪ್ ಫೌಂಡರ್ಸು, ಜಾಬ್ ಸೀಕರ್ಸು ಹೀಗೆ ಸಾವಿರಾರು ಜನ ಇಂಟರ್ವ್ಯೂ, ಪ್ರಮೋಷನ್, ಅಪ್ರೈಸಲ್ಲು, ಆನ್ಸೈಟ್ ಅಪರ್ಚುನಿಟಿ ಅಥವಾ ಹೊಸ ಜಾಬ್ ಸಿಗ್ಲಿ ಅಂತ ಬಂದು ಪ್ರೇ ಮಾಡ್ತಾರೆ. ಸೊ ಬನ್ನಿ ಈ ಯೂನಿಕ್ ಟೆಂಪಲ್ನ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋಣ. ಟೆಂಪಲ್ ಎಂಟ್ರೆನ್ಸ್ ನೋಡಿದ್ರೇ ಒಂದು ಪಾಸಿಟಿವ್ ವೈಬ್ ಫೀಲ್ ಬರುತ್ತೆ. ಹೊರಗಡೆ ಬೆಂಗಳೂರು ಟ್ರಾಫಿಕ್ ಎಷ್ಟೇ ಇರಲಿ, ಒಳಗಡೆ ಬಂದ ತಕ್ಷಣ ಮೈಂಡ್ ಫುಲ್ ಕಾಮ್ ಆಗಿಬಿಡುತ್ತೆ. ಇದು ಯಾವುದೇ ಟೆಂಪಲ್ಗೆ ಹೋದ್ರೂ ಆಗೋ ವಿಷಯನೇ. ಸೊ ಅದೇ ರೀಸನ್ಗೆ ಬಹಳ ಜನ ಆಫೀಸ್ಗೆ ಹೋಗೋ ಮುಂಚೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ದೇವಸ್ಥಾನದ ಹಿಸ್ಟ್ರಿ ನೋಡೋದಾದ್ರೆ ಇದು 1979 ಅಲ್ಲಿ ಬಿಲ್ಟ್ ಆಗಿರುತ್ತೆ. ಆದರೆ ಈ ಕೌರಮಂಗ್ಲ ಸುತ್ತ IT ಕಂಪ್ನಿಗಳು ಜಾಸ್ತಿ ಇರೋದ್ರಿಂದ ಟೆಕ್ ಎಂಪ್ಲಾಯೀಸ್ ಎಲ್ಲ ಇಲ್ಲಿ ಹೆಚ್ಚಾಗಿ ಬರೋದು ಶುರುವಾಯಿತು. ನಂತರ ಈ ದೇವಸ್ಥಾನವನ್ನ ಪ್ರೀತಿಯಿಂದ ಟೆಕ್ಕಿ ಗಣೇಶ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ನಿಮ್ಮ ನೆಕ್ಸ್ಟ್ ಇಂಟರ್ವ್ಯೂ ಅಥವಾ ನೆಕ್ಸ್ಟ್ ಪ್ರಮೋಷನ್ ಅಥವಾ ನೆಕ್ಸ್ಟ್ ಅಪ್ರೈಸಲ್, ನೆಕ್ಸ್ಟ್ ಆನ್ಸೈಟ್ ಅಥವಾ ನಿಮ್ಮ ನೆಕ್ಸ್ಟ್ ಬಿಗ್ ಆಪರ್ಚುನಿಟಿ, ಈ ಎಲ್ಲ ಡ್ರೀಮ್ಸ್ ಶುರುವಾಗೋ ಪ್ಲೇಸ್ ಯಾವ್ದು ಗೊತ್ತಾ? ಅನೇಕ ಟೆಕ್ಕೀಸ್ಗೆ ಉತ್ತರ ಒಂದೇ, ಈ ಟೆಕ್ಕಿ ಗಣೇಶ. ಒಂದ್ ಮಾತು ಹೇಳಬೇಕು, ಇಲ್ಲಿ ಬಂದ್ರೆ ಮ್ಯಾಜಿಕ್ ಆಗಿ ಎಲ್ಲವೂ ಆಗ್ಬಿಡುತ್ತೆ ಅಂತಲ್ಲ. ನಮ್ಮ ಪ್ರಯತ್ನ, ಪ್ರಿಪ್ರೇಷನ್ ಮತ್ತೆ ಕನ್ಸಿಸ್ಟೆನ್ಸಿ ಇದ್ದಾಗ ಅದ್ರ ಜೊತೆ ದೇವರ ಆಶೀರ್ವಾದ ಸಿಕ್ಕರೆ ಕಾನ್ಫಿಡೆನ್ಸಿನ ಜಾಸ್ತಿ ಆಗುತ್ತೆ. ಸೊ ಗಣಪತಿ ಆಶೀರ್ವಾದ ನಮಗೆ ದಾರಿ ತೋರಿಸಬಹುದು, ಆದ್ರೆ ಆ ದಾರಿನಲ್ಲಿ ನಡೆಯೋದು ಮಾತ್ರ ನಮ್ಮ ಕೈಲಿರುತ್ತೆ. ಒಂದು ಬ್ಲೆಸ್ಸಿಂಗು ಸಾವಿರಾರು ಕರಿಯರ್ ಡ್ರೀಮ್ಸ್. ಸೊ ಪ್ರತಿದಿನ ನೂರಾರು IT ಪ್ರೊಫೆಷನಲ್ಸ್ ತಮ್ಮ ಸಕ್ಸಸ್ ಜರ್ನಿನ ಶುರು ಮಾಡೋ ಜಾಗ ಅಂತಂದ್ರೆ ತಪ್ಪಾಗಲ್ಲ. ಇಲ್ಲಿ ಕೇವಲ ಗಣಪತಿಯ ದರ್ಶನ ಮಾತ್ರ ಅಲ್ಲ, ಅವರ ಸಂಪೂರ್ಣ ಕುಟುಂಬ ದರ್ಶನ ಕೂಡ ಮಾಡಬಹುದು. ಶಿವಪರಮೇಶ್ವರ, ಪಾರ್ವತಿ ದೇವಿ, ಹಾಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಂದಿಯವರ ಸನ್ನಿಧಾನವೂ ಇಲ್ಲಿದೆ. ಸೊ ಹಾಗಾಗಿ ಒಂದು ದೇವಸ್ಥಾನದಲ್ಲಿ ನಮಗೆ ಇಡೀ ದೈವಿಕ ಕುಟುಂಬದ ಆಶೀರ್ವಾದ ಪಡೆಯೋ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಇಂದ IT ಎಂಪ್ಲಾಯೀಸ್ ವರೆಗೆ ಎಲ್ಲ ಏಜ್ ಗ್ರೂಪ್ ಜನನು ಭಕ್ತಿಯಿಂದ ಬಂದಿರೋದನ್ನ ನೋಡಬಹುದು. ಸೊ ಟೆಂಪಲ್ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲೀಸ್ ನೀವು ಬಂದಾಗ ಕೂಡ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ. ಸೊ ಪರ್ಸ್ನಲಿ ನಮಗೆ ಇಲ್ಲಿ ಸ್ಪೆಂಡ್ ಮಾಡಿದ 20 to 30 ಮಿನಿಟ್ಸ್ ಏನಿತ್ತಲ್ಲ, ತುಂಬ ರಿಫ್ರೆಶಿಂಗ್ ಅನ್ನಿಸ್ತು. ಒಂದು ಸ್ಮಾಲ್ ಸಜೆಷನ್ ಕೊಡೋದಾದ್ರೆ, ನಿಮಗೆ ಸಾಧ್ಯ ಅನ್ಸಿದ್ರೆ ವೀಕ್ ಡೇಸು ಅಥವಾ ಬೆಳಗ್ಗೆ ಅರ್ಲಿ ವಿಸಿಟ್ ಮಾಡಿ. ಸೊ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ ಅವಾಗ, ಹಾಗಾಗಿ ಪೀಸ್ಫುಲ್ ಆಗಿ ದರ್ಶನ ಮಾಡ್ಬೋದು. ನಾವು ಹೋದಾಗ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು, ಯಾಕಂದ್ರೆ ನಾವು ವೀಕೆಂಡ್ ಹೋಗಿರೋದು. ಅಷ್ಟೊಂದು ಜನ ಇದ್ರೂ ನಮ್ಗೇನು ಜಾಸ್ತಿ ಟೈಮ್ ಹಿಡಿಲಿಲ್ಲ. 15-20 ಮಿನಿಟ್ಸ್ ಅಷ್ಟೇ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು. ಕ್ಯೂ ಬೇಗನೆ ಮೂವ್ ಆಯಿತು. ಇಲ್ಲಿ ಒಂದು ಕನ್ವೀನಿಯಂಟ್ ಆಪ್ಷನ್ ಕೂಡ ಇದೆ. ಮೇನ್ ಟೆಂಪಲ್ ಎಂಟ್ರೆನ್ಸ್ ಹೊರಗಡೆ 10 ರೂಪೀಸ್ಗೆ ಸಂಕಲ್ಪ ಅರ್ಚನೆ ಕೂಡ ಮಾಡಿಸ್ಕೊಳ್ಬೋದು. ನಿಮ್ಮ ಹೆಸರು ಮತ್ತು ಗೋತ್ರ ಹೇಳಿದ್ರೆ ಅಲ್ಲೇ ಅರ್ಚನೆ ಮಾಡ್ತಾರೆ. ಅದಕ್ಕಾಗಿ ಸಪ್ರೇಟಾಗಿ ಎಲ್ಲೂ ಹೋಗಬೇಕು ಅಂತ ಇಲ್ಲ. ಸೊ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ದರ್ಶನ ಜೊತೆಗೆ ಅರ್ಚನೆನೂ ಆಗಿಬಿಡುತ್ತೆ. ದರ್ಶನದ ನಂತರ ನಮಗೆ ಪ್ರಸಾದ ಕೂಡ ಸಿಕ್ತು. ಸಿಂಪಲ್ ಆದರೂ ತುಂಬ ಸ್ಪೆಷಲ್ ಅನ್ನಿಸ್ತು. ಹಾನೆಸ್ಟ್ಲಿ ತುಂಬ ದಿನಗಳಿಂದ ಇಲ್ಲಿ ಬರಬೇಕು ಅನ್ನೋ ಆಸೆ ಇತ್ತು. ಫೈನಲಿ ಅದು ಇವಾಗ ಆಯಿತು. ಲೈಫಲ್ಲಿ ಚಾಲೆಂಜಸ್ ಎಲ್ರಿಗೂ ಇರುತ್ತವೆ. ಕೆಲವರಿಗೆ ದೇವಸ್ಥಾನ ಅಂದರೆ ಫೇತ್, ಕೆಲವರಿಗೆ ಪೀಸ್ ಆಫ್ ಮೈಂಡ್. ವಾಟ್ ಎವರ್ ದ ರೀಸನ್ ಈಸ್,
ಇಫ್ ಯು ಆರ್ ಅರೌಂಡ್ ಬ್ಯಾಂಗ್ಳೂರ್, ದಿಸ್ ಇಸ್ ನೈಸ್ ಪ್ಲೇಸ್ ಟು ವಿಸಿಟ್. ನೀವು ಈಗಾಗಲೇ ಈ ಟೆಂಪಲ್ನ ವಿಸಿಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಮೆಂಟ್ನಲ್ಲಿ ತಪ್ಪದೆ ಶೇರ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಹೊಸ ಪ್ಲೇಸ್ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.